ಪರೋಕ್ಷವಾಗಿ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಸರ್ಕಾರದ ಆವರಣದಲ್ಲಿ ಮಾಡಂಗಿಲ್ಲ. ನೀವು ಆಚೆ ಮಾಡ್ಕೊಳ್ಳಿ, ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಕರ್ಸ್ಕೊಳ್ಳಿ. ಯಾರು ಬೇಡ ಅಂದಿದ್ದಾರೆ? ನೀವು ಮಾಡ್ಕೊಳ್ಳಿ, ಕೇಶವ ಕೃಪಾ ಒಳಗಡೆ ಮಾಡ್ಕೊಳ್ಳಿ, ನೀವು ಅಲ್ಲಿ ಯಾರು ನಮ್ಮ ವಿರೋಧ ಪಕ್ಷದ ನಾಯಕರ ಮನೇಲಿ ಮಾಡ್ಕೊಳ್ಳಿ, ವಿಜೇಂದ್ರ ಅವ್ರ ಮನೇಲಿ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಬಂದು ಇಲ್ಲಿ ಸರ್ಕಾರಿ ಶಾಲೆನಲ್ಲಿ ಮಾಡಬಾರ್ದು, ಸರ್ಕಾರಿ ಮೈದಾನಗಳಲ್ಲಿ ಮಾಡಬಾರ್ದು, ಅನುಮತಿ ಕೇಳಿದ್ರು ಕೂಡ ಕೊಡಬಾರ್ದು. ಎಸ್ ನೋ ನೋ ವೈ ಏನಕ್ಕೆ ಕೊಡಬೇಕು ಸರ್? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈಗ ಸರ್ಕಾರಿ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ ಯಾರು? ಬಡವರಲ್ವಾ? ಏನಕ್ಕೆ ಹೋಗ್ತಾ ಇರೋದು? ವಿದ್ಯಾಭ್ಯಾಸಕ್ಕಲ್ವಾ? ದೇವರಾಚರಣೆ, ತತ್ವ, ಸಿದ್ಧಾಂತ ಎಲ್ಲ ಅವ್ರ ಮನೇಲಿ ಅವ್ರು ಕಲಿಸ್ತಾರೆ. ಅವ್ರ ತಂದೆ ತಾಯಿ ಅವ್ರವ್ರ ಸಿದ್ಧಾಂತ ಪ್ರಕಾರ, ಅವ್ರವ್ರ ಗ್ರಂಥದ ಪ್ರಕಾರ, ಅವ್ರ ಪದ್ಧತಿ ಪ್ರಕಾರ ಅವ್ರ ತಂದೆ ತಾಯಿ ಕಲಿಸ್ತಾರೆ. ಅಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗೋದು ಅಷ್ಟು ಮಾತ್ರ ಮಾಡಲಿ. ಆಯ್ತು, ಇಷ್ಟೆಲ್ಲ ಎಷ್ಟು ಜನ BJP ನಾಯಕರು ನಮ್ಮ ರಾಜ್ಯದಲ್ಲಿ ಸ್ಕೂಲ್ ನಡೆಸ್ತಾರ? ಖಾಸಗಿಯಾಗಿ ಕಾಲೇಜ್ಗಳು ನಡೆಸ್ತಾರ? ಮೆಡಿಕಲ್ ಕಾಲೇಜ್ ನಡೆಸ್ತಾರ? ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾರ? ಅಲ್ಲೆಲ್ಲರಿಗೂ ಹಾಕ್ಸಿ, ಯೂನಿಫಾರ್ಮೇ ಹಾಕ್ಸ್ಬಿಡಿ ಸರ್. ಗಣವೇಶ ಹಾಕ್ಸ್ಕೊಂಡೆ ಬರೋದು ಕಡ್ಡಾಯವಾಗಿ ಮಾಡಿ. ಯಾರು ಬೇಡ ಅಂದಿದ್ದಾರೆ? ದಟ್ಸ್ ಯಾರ್ ಇದು? ನೋಡಿ, ಹಾಡು ಹೊಗಳಿಲ್ಲ ನೋಡಿ. ದಯವಿಟ್ಟು ಸಂಘಟನೆಗೆ ಇತಿಹಾಸ ಇದೆ ಅನ್ನೋ ರೀತಿ ಇಲ್ಲ. ದಯವಿಟ್ಟು DK ಶಿವಕುಮಾರ್ ಅವರು ಸದನದಲ್ಲಿ ವ್ಯಂಗ್ಯ ಮಾಡಿದ್ದು, ಅದನ್ನ ಬೇರೆ ರೀತಿಯಾಗಿ ತಿರ್ಚಿ ಹಾಕಿದ್ದು ಹೌದು. ಆಮೇಲೆ ಯಾವುದೇ ಪಕ್ಷದ ತತ್ವ ಇರ್ಬೋದು, ಸಿದ್ಧಾಂತ ಇರ್ಬೋದು, ಅಥವಾ ಸಂಘಟನೆಯ ತತ್ವ ಸಿದ್ಧಾಂತ ಇರ್ಬೋದು, ಅದ್ರ ಇತಿಹಾಸ ತಿಳ್ಕೊಳ್ಳೋದು ಅಗತ್ಯ ಇದೆ ಅಲ್ವಾ? ಈಗ RSS ಅವರಿಗೆ ನಮ್ಮ ಇತಿಹಾಸ ಗೊತ್ತಿಲ್ವಾ? ಅದೇ ರೀತಿ ನಮ್ಗೆ ಅವ್ರ ಇತಿಹಾಸ ಗೊತ್ತು. ಆದರೆ ನಮ್ಮ ಇತಿಹಾಸ ಸತ್ಯದ ಆಧಾರದ ಮೇಲಿದೆ, ಅವ್ರದ್ದು ಸುಳ್ಳು ಆಧಾರದ ಮೇಲಿದೆ. ಸದನದಲ್ಲಿ ಹೆಸರಿ ಕೇಳಿಲ್ಲ ಸರ್ ನಾನು. ವೀರ್ ಸಾವರ್ಕರ್ಗೆ ವೀರ್ ಬಿರುದು ಯಾರು ಕೊಟ್ಟಿದ್ರಂತ ಹೇಳಿದ್ರ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಾವರ್ಕರ್ ಸೋಲಿಸಿದ್ದು ಅಂದ್ಬಿಟ್ಟು ನಾನು ಪುರಾವೆ ಕೊಟ್ಟರೆ ಏನು ರಾಜೀನಾಮೆ ಕೊಟ್ರ ವಿರೋಧ ಪಕ್ಷದ ಮೇಲ್ಮನೆ ನಾಯಕರು? ಮನುಸ್ಮೃತಿ ಬೇಡ, ನಮಗೆ ಸಂವಿಧಾನ ಬೇಡ, ಮನುಸ್ಮೃತಿ ಬೇಕಂತ ಇವರು ಹೋರಾಟ ಮಾಡಿಲ್ವಾ? ಅದೆಲ್ಲ ಇತಿಹಾಸ ಪುಟದಲ್ಲಿರೋದು, ಅದು ಅವರಿಗೆ ಗೊತ್ತಿಲ್ಲ. 56 ವರ್ಷ ಇವರು ನಮ್ಮ ರಾಷ್ಟ್ರಧ್ವಜನೇ ಹಾರಿಸಿಲ್ಲ ಅಲ್ವಾ ಸರ್? ಹಾರಿಸಿದ್ರ? ಯಾಕೆ ಹಾರಿಸಿಲ್ಲ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇದೆಯಾ? ಅದು ನಾನು ಬಂದು ಮೀಡಿಯಾನಲ್ಲ, ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಅಸೆಂಬ್ಲಿನಲ್ಲಿ ಕೇಳಿದಂಥ ಪ್ರಶ್ನೆಗಳಿಗೆ ಇವ್ರಿಗೆ ಉತ್ತರ ಇಲ್ಲ ಸರ್. RSS ಅನ್ನೇ ಬ್ಯಾನ್ ಮಾಡಬೇಕು ಸಂಘಟನೆಯನ್ನು ಅಂತ ನೋಡಿ. ಸಂಘಟನೆನ ಈಗ ಫಸ್ಟ್ ಆಫ್ ಆಲ್ RSS ಇಸ್ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ NGO ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಪ್ರಧಾನ ಮಂತ್ರಿಯವರು ಕೆಂಪುಕೋಟೆ ಮೇಲೆ ಅಂತ. ಒಂದು NGO ಇದ್ರೆ ರಿಜಿಸ್ಟರ್ ಆಗಿರ್ಬೇಕಲ್ವಾ? ವೈ ಇಸ್ ಇಟ್ ನಾಟ್ ರಿಜಿಸ್ಟರ್ಡ್? ಯಾರ್ರೀ ಮೋಹನ್ ಭಾಗವತ್ ಅವರು? ಅವ್ರಿಗೆ ಯಾಕ್ರಿ ಅಷ್ಟು ದೊಡ್ಡ ಸೆಕ್ಯೂರಿಟಿ? ಅಂಥದ್ದೇನು ಥ್ರೆಟ್ ಇದೆ ಅವರಿಗೆ? 70-80% ಹಿಂದೂ ರಾಷ್ಟ್ರದಲ್ಲಿ ಮೋಹನ್ ಭಾಗವತ್ ಅವ್ರಿಗೆ ಸೆಕ್ಯೂರಿಟಿ ಬೇಕಾ? ಅದನ್ನು ಯಾವ ಲೆವೆಲ್ ಸೆಕ್ಯೂರಿಟಿ ಕೊಡಿ, ಬೇಡ ಅಂತ ಇಲ್ಲ. ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮತ್ತೆ ಹೋಮ್ ಮಿನಿಸ್ಟರ್ ಅಷ್ಟು ಸೆಕ್ಯೂರಿಟಿ ಬೇಕಾ ಅವರಿಗೆ? ಅಷ್ಟು ಅಭದ್ರತೆ ಇದೆ ನಮ್ಮ ರಾಷ್ಟ್ರದಲ್ಲಿ. ನಾವು ಸರ್ಕಾರ ನಡೆಸಿದ್ವಲ್ಲ ಹಿಂದೆ, ಅವಾಗ ಸ್ವಲ್ಪ ಸೆಕ್ಯೂರಿಟಿ ಇತ್ತು ಅವರಿಗೂ. ಬಟ್ ಇವಾಗ ಬಂದ್ಮೇಲೆ ಇಷ್ಟು ದೊಡ್ಡ ಸೆಕ್ಯೂರಿಟಿ ಆಗಬೇಕಾಗಿದೆ. ಅಂಥದ್ದೇನು ಪ್ರಚೋದನಕಾರಿ ಕೆಲಸ ಮಾಡ್ತಾ ಇದ್ದಾರೆ ಇವರು? ವೈ ಆರ್ ದೇ ಅಫ್ರೇಡ್? ಇಟ್ಸ್ ಅವರ್ ಕಂಟ್ರಿ, ಹಿಂದೂ ರಾಷ್ಟ್ರ ಅಲ್ವಾ ಇದು? ಮತ್ತೆ ಅದರಲ್ಲಿ ಇವರಿಗೆ ಏನಾದರೂ ಸ್ವಲ್ಪ ಅನಿಸುತ್ತಾ ಇದು ಅವರಿಗೆ? ಆದರೆ ಹೋಮ್ ಮಿನಿಸ್ಟರ್ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂದಂಗೆ ಆಯ್ತು ಇವರು ಅಮಿತ್ ಶಾ ಮೇಲೆ. ಅನುಮತಿ ತಗೊಂಡು ಮಾಡಬಹುದಾ ಸರ್ ಪಾರ್ಕ್ಗಳು? ನೋಡಿ, ನಾನು ಇದು ಇವತ್ತಲ್ಲ ಮುಂಚೆನೂ ಹೇಳಿದ್ದೀನಿ, ನನಗೆ ಬಿಟ್ಟರೆ ಎಲ್ಲಾನು ಎಲ್ಲೂ ಬಿಡೋದಿಲ್ಲ ನನಗೆ ಬಿಟ್ಟರೆ. ಆದರೆ ನಂದು ಇತಿಮಿತಿ ಇದೆ. ನಾವು ನನ್ನ ಚೌಕಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಗ್ತದೆ. ಅದಕ್ಕೆ ನಾನು ಪತ್ರ ಬರೆದಿದ್ದೀನಿ. ನನ್ನ ಕೈಲಿದ್ರೆ ನಾನೇ ಮಾಡ್ತಾ ಇದ್ದೆ. ನಿಮ್ಮ ವ್ಯಾಪ್ತಿ ಇದ್ರೆ ಬ್ಯಾನ್ ಕೂಡ ಮಾಡ್ತಿದ್ದೆ. ಯಾಕೆ ಮಾಡಲ್ಲ ಸರ್? ಈಗ 100 ವರ್ಷ ಆಯ್ತಲ್ಲ ಸರ್ ಇವ್ರದ್ದು RSSದು. 10 ಸಾಧನೆ ಕೇಳಿದ್ದೀನಿ. 10 ಸಾಧನೆ ಹೇಳಿದಾರ ಸರ್? ಹಿಂಗೆ ಬಾಯ್ಪಾಟಾಗಿ ಹೇಳ್ಬೋದಾ? 10 ಸಾಧನೆ ನನಗೆ ಕೇಳಬೇಡಿ ಆಯ್ತು. ನನಗೆ ಗೊತ್ತೇ ಇರ್ಬೋದು, ಅವ್ರಿಗೇನೋ ಗೊತ್ತಲ್ವಾ? 100 ವರ್ಷ ಆಗಿದೆ. ಏನು ವರ್ಲ್ಡ್ ಲಾರ್ಜೆಸ್ಟ್ NGO ಅಂತ ಏನು ಮಾಡಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಅವ್ರಿಗೆ ದುಡ್ಡು ಎಲ್ಲಿಂದ ಬರ್ತದೆ ಗೊತ್ತಿಲ್ಲ. ಈಗ ಮೊನ್ನೆ ಅವ್ರದ್ದು ಸಾಧನೆದು ಲಿಸ್ಟ್ ನೋಡ್ತಾ ಇದ್ದೆ. ಮೋದಿ ಅವರು ಮೊನ್ನೆ ಒಂದು ಎಡಿಟೋರಿಯಲ್ ಬರೆದಿದ್ದಾರೆ RSS ಅವ್ರ ಬಗ್ಗೆ. ತಾವು ಗಮನಿಸಿದಾರ ಅಂತ ಭಾವಿಸ್ತಾ ಇದ್ದೀನಿ. ಹಾಫ್ ಚಡ್ಡಿನ ಫುಲ್ ಚಡ್ಡಿ ಮಾಡಿದ್ರು ಅಂತೆ. ಅದು ಒಂದು ದೊಡ್ಡ ಸಾಧನೆ ಅಂತೆ 100 ವರ್ಷದಲ್ಲಿ. ಪಥಸಂಚಲನ ಮಾಡೋದು ದೊಡ್ಡ ಸಾಧನೆ ಅಂತೆ.
ಎಷ್ಟು ಜನಕ್ಕೆ ಎಲ್ಲಿ ಸುಮ್ಮನೆ ಹೇಳೋದು, ಎಲ್ಲಾದರೂ ವಿಪತ್ತಾದರೆ, ಎಲ್ಲಾದರೂ ಅತಿವೃಷ್ಟಿ ಆದರೆ, ಬರ ಆದರೆ ನಾವು ಹೋಗ್ತೀವಿ ಅಂತ. ಎಲ್ಲಿ ಹೋಗಿದ್ದಾರೆ, ಯಾರಾದರೂ ಇದ್ರೆ ಒಂದು ಫೋಟೋ ಇಲ್ಲ, ಏನಿಲ್ಲ. ಅದ್ರ ಬಗ್ಗೆ ಮಾತಾಡೋಕೆ ರೆಡಿನೂ ಇಲ್ಲ. ಕೆಲವೊಂದಿಷ್ಟು ತಾಲಿಬಾನಿಗಳಿಗೆ ಹೋಲಿಕೆ ಆಗಿದೆ ಸರ್ ಇವತ್ತು 100ನೇ ವರ್ಷದ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.